ಮಲ್ಲಿಕಾರ್ಜುನ ಖರ್ಗೆ ಅವರು ಮೋದಿ ಅವರನ್ನ ಟೆರರಿಸ್ಟ್ ಅಂತೇಳಿ ಏನು ಹೇಳಿಕೆಯನ್ನ ನೀಡಿದ್ರು ಆ ಹೇಳಿಕೆಯನ್ನ ಖಂಡಿಸಿ ಸದ್ಯ ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ವಿಧಾನಸೌಧದ ಗಾಂಧಿ ಪ್ರತಿಮೆಯ ಮುಂಭಾಗದಲ್ಲಿ ಬಿಜೆಪಿ ನಾಯಕರು ಪ್ರತಿಭಟನೆಯನ್ನ ಮಾಡ್ತಾ ಇರುವಂಥದ್ದು. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಮೋದಿ ಅವರನ್ನ ಇಡೀ ಪ್ರಪಂಚವೇ ಮೆಚ್ಚಿಕೊಂಡಿದೆ, ಹಾಡಿ ಹೊಗಳತ್ತೆ. ಅಂಥವರನ್ನ ಭಯೋತ್ಪಾದಕ ಟೆರರಿಸ್ಟ್ ಅಂತೇಳಿ ಕರೆಯೋದು ಹೇಳೋದು ಸರಿಯಲ್ಲ ಅಂತ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಖರ್ಗೆ ದೇಶದ ಜನರ ಬಳಿಯಲ್ಲಿ ಕ್ಷಮೆಯನ್ನ ಕೇಳಬೇಕು ಅಂತೇಳಿ ಇದೇ ಸಂದರ್ಭದಲ್ಲಿ ಬಿಜೆಪಿ ನಾಯಕರು ಒತ್ತಾಯವನ್ನು ಕೂಡ ಮಾಡಿದ್ದಾರೆ, ಆಗ್ರಹ ಪಡಿಸಿದ್ದಾರೆ. ಮಾಟ ಮಂತ್ರ ಅನ್ನೋ ಪದಪ್ರಯೋಗ ಕೂಡ ಸಿಎಂ ವಿರುದ್ಧ ಮಾಟ ಮಂತ್ರ ಮಾಡಿಸಿರಬಹುದು ಅಂತ ರಾಜಣ್ಣ ಅವರು ಹೇಳ್ತಿದ್ದಾರೆ. ಅದು ಗ್ಯಾರಂಟಿ ಅಂತ ಕಾಣಿಸ್ತಾ ಇದೆ. ಯಾಕಂದ್ರೆ ಸಿದ್ದರಾಮಯ್ಯನವರು ಒಂದು ರೀತಿ ಕಳೆದ 2 ವರ್ಷದಿಂದ ಮಂಕಾಗಿದ್ದಂಗೆ ಕಾಣ್ತಾ ಇದ್ದಾರೆ. ಮೋಸ್ಟ್ಲಿ ರಾಜಣ್ಣ ಅವ್ರಿಗೆಲ್ಲ ಗೊತ್ತಿರಬೇಕು ಯಾರು ಮಾಟ ಮಂತ್ರ ಮಾಡಿಸ್ತಾ ಇದ್ದಾರೆ ಅಂತೇಳಿ. ಸಿಎಂ ಚೇರ್ಗೋಸ್ಕರ ಎಲ್ಲ ಮಾಟ ಮಂತ್ರಗಳು ನಡೀತಾ ಇದೆ ಅಂತ ರಾಜಣ್ಣ ಅವರು ಹೇಳಿರೋದು ಅರ್ಥ. ಆದ್ರಿಂದ ರಾಜಣ್ಣ ಅವರ ಹೇಳಿಕೆ ಅವ್ರಿಗೆ ಯಾಕಂದ್ರೆ ಸತ್ಯವನ್ನ ಸತ್ಯದ ತರ ಹೇಳಕ್ಕೆ ಹೋಗ್ತಾ ಇರ್ತಾರೆ ಅವ್ರು ಯಾವಾಗಲೂ. ಅದರಿಂದ ಸತ್ಯ ಹೇಳಿದ್ದಾರೆ ಅಂತ ಅನ್ಸುತ್ತೆ. ಮುಂದಿನ ದಿನಗಳಲ್ಲಿ ಯಾರು ಮಾಟ ಮಾಡಿದ್ದಾರೆ, ಎಲ್ಲಿ ಮಾಡಿದ್ದಾರೆ, ಅದು ಕುರಿ ಕಡಿದಿದ್ದಾರ, ಹಂದಿ ಕಡಿದಿದ್ದಾರ, ಕೋಣ ಕಡಿದಿದ್ದಾರ, ಕತ್ತೆ ಕಡಿದಿದ್ದಾರ. ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರಾಗಿರೋದು ನಾಲಾಯಕ. ಕಾಂಗ್ರೆಸ್ ಪಾರ್ಟಿಗೆ ಮಾನ ಮರ್ಯಾದೆ ಇದ್ರೆ ಅವರನ್ನ ಅಲ್ಲಿಂದ ವಜಾ ಮಾಡಬೇಕು. ದೇಶದ ಜನರ ಮುಂದೆ ಕ್ಷಮಾಪಣೆ ಕೇಳಬೇಕು. ಅದಕ್ಕೆ ಸಬೂಬ್ ಹೇಳ್ತಾ ಇದ್ದಾರೆ. ಏನು ಮಾಧ್ಯಮದವ್ರು ತಪ್ಪತ್ತೆ, ಮಾಧ್ಯಮದವ್ರು ತಿರ್ಚಾಕ್ಬಿಟ್ಟಿದ್ದಾರೆ, ಮಾಧ್ಯಮದವರು ಸುಳ್ಳು ಸುದ್ದಿಯನ್ನು ಮಾಡ್ತಾ ಇದ್ದಾರೆ. ಸ್ವಾಮಿ, ಸುಳ್ಳು ಹೇಳ್ತಾ ಇರೋದು ನೀವು. ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲ ಕವರ್ ಔಟ್ ಇದೆ. ನೀವು ಹೇಳಿರುವಂತದ್ದು ಫಸ್ಟ್ ಅಲ್ಲ. ನೀವು ಈಗಾಗಲೇ ನಾರಾಯಣ ಸ್ವಾಮಿ ಅವರು ಹೇಳಿದ್ದಾರೆ. ನೀವು ಹೇಳಿರೋದು ಇದುವರೆಗೂ ಎಲ್ಲಾನು ಕೂಡ ಹೇಳೋದು, ಆಮೇಲೆ ವಾಪಸ್ ತಗೊಳ್ಳೋದು, ಹೇಳೋದು, ಆಮೇಲೆ ವಿಷಾದ ಎಣಿಸೋದು, ಹೇಳೋದು ಮಾಧ್ಯಮದವ್ರು ತಪ್ಪು ಅಂತ ಹೇಳೋದು. ಇದು ನಿಮ್ ಚಾಳಿ ಆಗೋದು. ನನಗನ್ಸುತ್ತೆ ನಿಮ್ಗೆಲ್ಲೋ ಕರ್ನಾಟಕದ ಮುಖ್ಯಮಂತ್ರಿ ಆಗಬೇಕು ಅಂತ ಕನಸುತ್ತಾನೋ. ಅದಕ್ಕೆ ಎಲ್ಲೋ ಮಿತ್ರರೇ, ಎಸಿಸಿಯ ರಾಷ್ಟ್ರೀಯ ಅಧ್ಯಕ್ಷ ಆಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ದೇಶದ ಪ್ರಧಾನಮಂತ್ರಿ, ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರನ್ನ ಉಗ್ರವಾದಿ ಅಂತೇಳಿ, ಇದು ನರೇಂದ್ರ ಮೋದಿಜಿ ಅವರಿಗೆ ಮಾಡಿರ್ತಕ್ಕಂಥ ಅಪಮಾನ ಅಲ್ಲ, ಈ ದೇಶದ 160 ಕೋಟಿ ಜನತೆಗೆ ಮಾಡಿರ್ತಕ್ಕಂಥ ಅಪಮಾನ ಅನ್ನೋದನ್ನ ಅವರು ಇವತ್ತು ಅರ್ಥ ಮಾಡ್ಕೋಬೇಕಾಗಿದೆ. ನಾನು ತಮ್ಮ ಮುಖೇನ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಕೇಳೋದಕ್ಕೆ ಇಷ್ಟಪಡ್ತೇನೆ. ಮಲ್ಲಿಕಾರ್ಜುನ್ ಖರ್ಗೆ ಅವರೇ, ಇದು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರು ಹೇಳ್ತಿರ್ತಕ್ಕಂಥದ್ದು ನಿಮ್ಮ ಬಾಯಿಂದ. ಯಾಕೆ ನಿಮಗೆ ಒಬ್ಬ ಹಿಂದುಳಿದ ವರ್ಗಕ್ಕೆ ಸೇರಿರ್ತಕ್ಕಂಥ ಬಡ ಕುಟುಂಬದಿಂದ ಬಂದಿರತಕ್ಕಂಥ ನರೇಂದ್ರ ಮೋದಿಜಿ ಅವರು ಈ ದೇಶದ ಪ್ರಧಾನಮಂತ್ರಿಯಾಗಿ 12 ವರ್ಷಗಳ ಸುದೀರ್ಘವಾಗಿ ಈ ದೇಶವನ್ನು ನಡೆಸ್ತಾ ಇದ್ದಾರೆ. ಭಾರತವನ್ನು ಅಭಿವೃದ್ಧಿಯ ಪಥದಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಈ ದೇಶದ ಏಳಿಗೆಯನ್ನು ಸಹಿಸೋದಕ್ಕೆ ಸಾಧ್ಯ ಆಗದೇನೆ ಇವತ್ತು ಕಾಂಗ್ರೆಸ್ ಪಕ್ಷದವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವತ್ತು ನರೇಂದ್ರ ಮೋದಿಜಿ ಅವರನ್ನ ಈ ರೀತಿ ಅವಹೇಳನಕಾರಿಯಾಗಿ ಹೇಳಿರ್ತಕ್ಕಂಥದ್ದು. ಬಹುಶಃ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.